ನಮಸ್ಕಾರ. ಈ ದಿನ ರೇಖಿ ವಿದ್ಯೆಯ ಬಗ್ಗೆ ಅದರ ಜ್ಞಾನ ಭಂಡಾರವನ್ನ ಹೇಳಿ ಗುರುಗಳೇ ಅಂತ ಕೇಳಿದಿರಿ. ಸುಮಾರು ವರ್ಷಗಳಿಂದ ನಾನು ಈ ರೇಖಿ ವಿದ್ಯೆಯನ್ನ ಬಳಸ್ತಾ ಇದ್ದೀನಲ್ಲ, ಇದು ಎಷ್ಟೊಂದು ಪ್ರಾಣಶಕ್ತಿಯನ್ನು ಒಳಗೊಂಡಿದೆ ಅಂದ್ರೆ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಪ್ರಾಣಶಕ್ತಿ. ಈ ರೇಖಿ ಅನ್ನೋ ಒಂದು ವಿದ್ಯೆಯನ್ನ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಜಪಾನ್ನಲ್ಲಿ ಅವರು ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದರು. ಈ ಸಾಧನೆ ಮಾಡಲಿಕ್ಕೆ ಅವರ ಉದ್ದೇಶ, ಮೂಲ ಅವರು ವೈದ್ಯರು. ಜೀಸಸ್, ಯೇಸು ಕ್ರಿಸ್ತ ಎಲ್ಲರೂ ಕೈಗಳಿಂದನೇ ರೋಗಿಗಳನ್ನು ವಾಸಿ ಮಾಡ್ತಾರೆ ಅಂದ್ರೆ ನಾನು ಯಾಕೆ ಈ ವಿದ್ಯೆಯನ್ನು ಕಲಿಬಾರ್ದು ಅಂತೇಳಿ ಸುಮಾರು ವರ್ಷಗಳಿಂದ ಅದನ್ನು ಸಾಧನೆ ಮಾಡಿಕೊಂಡು ವಿತೌಟ್ ಮೆಡಿಸಿನ್, ಯಾವ ಔಷಧಿಗಳಿಲ್ಲದೇನೆ ಈ ಒಂದು ರೇಖಿಯ ಚಿಕಿತ್ಸೆಯನ್ನ ನೀವೇ ಮಾಡ್ಕೊಳ್ಳುವಂತ ವಿದ್ಯೆಯನ್ನ ನಮಗೆ ಡಾಕ್ಟ್ರು ಮಿಕಾವೊ ಉಸುಯಿ ಅವರು ಕಲಿಸ್ಕೊಟ್ರು. ಇದು ಎಲ್ಲೋಯ್ತು, ಜಪಾನ್ ನಂತರ ನಿಧಾನವಾಗಿ ಟಿಬೆಟನ್ಗೆ ಬಂದು ತುಂಬಾ ಅದ್ಭುತವಾದ ವಿದ್ಯೆಗಳನ್ನು ಕಲ್ತರು. ಟಿಬೆಟಿಗೆ ಬಂದು ವಿದ್ಯೆಗಳನ್ನೆಲ್ಲ ಕಲ್ತು ಆಮೇಲೆ ಅಮೆರಿಕದ ಒಬ್ಬರು ಅವರು ಡಾಕ್ಟರ್ ಟಕಟ ಅಂತ ಅವರು ಕೂಡ ಬಂದು ಈ ವಿದ್ಯೆಯನ್ನ ಅಮೆರಿಕೆಗೆ ಸ್ಪ್ರೆಡ್ ಮಾಡಿದ್ರು. ಅಂದ್ರೆ ದೇಶ ವಿದೇಶಗಳಿರೋದು ಎಲ್ಲರೂ ಕೂಡ ಈ ವಿದ್ಯೆಯನ್ನ ಕಲಿತಾ ಇದ್ದಾರೆ. ಅಂದ್ರೆ ಯಾಕೆ ನಾವು ಇದನ್ನ ಭಾರತೀಯರು ನಮ್ಮದೇ ಆದ ಪರಂಪರೆಯಲ್ಲಿ ಬಳಸ್ಕೋಬಾರ್ದು? ಯಾಕಂದ್ರೆ ಬೌದ್ಧಿಸಂ ವಿದ್ಯೆಗಳು ಅದ್ಭುತವಾದ ವಿದ್ಯೆಗಳನ್ನು ಕೊಟ್ಟಿದೆ ನಮ್ಮ ಭೂಮಂಡಲ. ಅದು ಎಸ್ಪೆಷಲಿ ನಮ್ಮ ಪುಣ್ಯ ಭೂಮಿ ಭಾರತ ಅದ್ಭುತ ಕರ್ಮಭೂಮಿಯಾಗಿದೆ. ಈ ಆಧ್ಯಾತ್ಮಿಕ ಸಾಧಕರಿಗೆ ಹೇಳಿ ಮಾಡಿಸಿದಂತ ಜಾಗ ಭಾರತ. ಹೀಗಾಗಿ ನಾವೇನ್ ಮಾಡೋಣ, ಇದ್ರ ಬಗ್ಗೆ ಚಿಕ್ಕದಾಗಿ ನೋಡೋಣ. ರೇಖಿ ಚಿಕಿತ್ಸೆ ಹೇಗಪ್ಪ ನೀವು ಅದನ್ನ ರೂಢಿಸ್ಕೊಳ್ಳೋದು ಅಂದ್ರೆ, ಆ ಒಂದು ಮಂತ್ರವನ್ನ ನಿಮ್ಮ ಎರಡು ಹಸ್ತಚಕ್ರಗಳಲ್ಲಿ ಈ ತರ ಪೂರ್ತಿಯಾಗಿ ರೇಖಿಯನ್ನ ಸಂಪೂರ್ಣವಾಗಿ ಎರಡು ಹಸ್ತಚಕ್ರಗಳಲ್ಲಿ ಆ ಮಂತ್ರವನ್ನ ಆಜ್ಞಾಚಕ್ರದಲ್ಲಿ ಜಪಿಸ್ತಾ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಇಮ್ಯಾಜಿನ್ ಮಂತ್ರವನ್ನ ಜಪಿಸೋದು ಹೇಗೆ ಅಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳೋದು, ನಂತರ 3 ಸಾರಿ ಮಂತ್ರವನ್ನ ಚಾಟ್ ಮಾಡೋದು, ಮತ್ತು ನಿಮಗೆ ಎಲ್ಲೇ ಚಿಕಿತ್ಸೆ ಕೊಡಬೇಕಾಗಿದೆಯಲ್ಲ, ಹೊಟ್ಟೆಗೆ ಪ್ರಾಬ್ಲಮ್ ಇದೆಯಾ ಅದೇನು ಅಂತ ನೋಡ್ಕೊಂಡು ಅಲ್ಲಿ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳೋದು. ಹೃದಯದ ಹತ್ರ ನೋವು ಬರ್ತಾ ಇದೆ, ಎಸಿಡಿಟಿ ಆಗಿದೆಯಾ ಅಲ್ಲಿ ಕೈಗಳನ್ನು ಇಟ್ಕೊಳ್ಳೋದು. ಸೊ ತಲೆನೋವು ಬಂದಿದೆಯಾ, ತಲೆಗೆ ಈ ತರ ಅಪೋಸಿಟ್ ಪೊಸಿಷನ್ ಅಲ್ಲಿ ಕೈಗಳನ್ನ ಈ ತರನಾಗಿ ಇಟ್ಕೊಳ್ಳೋದು, ಮತ್ತು ಹಿಂದಲೆ ಪೇನ್ ಬರ್ತಾ ಇದೆ ಈ ತರ ಕಟ್ಕೊಳ್ಳೋದು, ಮತ್ತು ಕಾಲ್ಗಳಲ್ಲಿ ನೋವಿದೆಯಾ ಕಾಲಿಗೆ ಕೊಟ್ಕೊಳ್ಳೋದು. ಸೊ ಕೈಗೆ ನೋವಿದೆಯಾ ಕೈಗೆ ಕೊಟ್ಕೊಳ್ಳೋದು. ಬಟ್ ಎಲ್ಲಿ ನೋವಿದೆಯೋ ಆ ಒಂದು ಭಾಗಕ್ಕೆ ನಿಮ್ಮ ಕೈಗಳಿಂದನೇ ಚಿಕಿತ್ಸೆ. ನೋಡ್ಲಿಕ್ಕೆ ಏನಪ್ಪಾ ಇದು ಅನ್ಸುತ್ತೆ, ಬಟ್ ಈ ಮಂತ್ರವನ್ನ, ಈ ಇಮ್ಯಾಜಿನ್ ಡ್ರಾಯಿಂಗ್ ಅನ್ನ ನಿಮ್ಮ ಆಜ್ಞಾ ಚಕ್ರದಲ್ಲಿ ಹಾಕೊಂಡು ಆ ಶ್ವಾಸವನ್ನ ತೆಗೆದುಕೊಂಡು ಬಿಡ್ತಾ ಮಂತ್ರವನ್ನ ಚಾಟ್ ಮಾಡಿದಾಗ ವಿಪರೀತವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೀವು ಮಾಡಿ ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ಅದನ್ನ ಅನುಭವಿಸಿದವರು, ರೇಖಿಯ ಒಂದು ಚಿಕಿತ್ಸೆಯನ್ನ ಮಾಡಿಸ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ತುಂಬಾ ಬ್ಯೂಟಿಫುಲ್ ರಿಸಲ್ಟ್ ಸಿಗುತ್ತೆ. ಮತ್ತೆ ಎಷ್ಟು ನೆಮ್ಮದಿ ಅಂದ್ರೆ, ಇದನ್ನ ನಾನು ಮೊದಲೇ ಕಲೀಲಿಲ್ಲಪ್ಪ ಅನ್ನೋಷ್ಟು ಮಟ್ಟಿಗೆ ಇದೆ. ಸೊ ಸ್ಪಿರಿಚುವಲ್ ಸಾಧನೆ ಇದು. ಎಷ್ಟು ಸಾಧನೆ ಅಂದ್ರೆ, ನೀವು ಆರಾಮಾಗಿ ನೆಮ್ಮದಿಯಿಂದ ಇದನ್ನ ಕಲ್ತ್ಕೊಂಡು ಮನೆಯಲ್ಲೇ ಯೂಸ್ ಮಾಡ್ಕೋಬಹುದು. ಫಸ್ಟ್ ಮೊದಲು ನಿಮ್ಮ ಥಾಟ್ ಪವರ್ ಪಾಸಿಟಿವ್ ಆಗಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಡಿಸೀಸ್ಗಳು ಬರಲ್ಲ, ನಿಮ್ಗೆ ಕಾಯಿಲೆಗಳೇ ಬರಲ್ಲ ನಿಮ್ಗೆ. ನೋಡಿ ಬೇಕಾದ್ರೆ ಪ್ಲಾನ್ ನಾನು ಹೇಳ್ಕೊಡ್ತೀನಿ ಅಲ್ಲ. ಒಂದು ಸ್ಥಳ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಜಾಗವನ್ನ ಎಲ್ಲೋ ನಾನೊಂದು ಆಯ್ಕೆ ಮಾಡ್ಕೊಂಡು ಅಲ್ಲಿ ಏಕಾಗ್ರತೆಯಿಂದ ಆ ಮಂತ್ರವನ್ನ ಜಪ ಮಾಡ್ಲಿಕ್ಕೆ ಶುರು ಮಾಡಿ. ಸೊ 26 days 41 days ಈ ತರ ಆ ಜಪ ಮಂತ್ರವನ್ನ ಮಾಡ್ತಾ 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 ನಿಮ್ಗೆ ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ. ಏನು ಕ್ರಿಯೇಟ್ ಆಗುತ್ತೆ ಅಂದ್ರೆ, ನೀವು ಅದನ್ನು ಹೋಗ್ತಕ್ಕಂಥ ರೂಟು ಪಾಸಿಟಿವ್ ಆಗಿ ಶುರುವಾಗುತ್ತೆ. ನೆಗೆಟಿವ್ ಇರೋ ಫ್ರೆಂಡ್ಸು, ನೆಗೆಟಿವ್ ಇರೋ ವ್ಯಕ್ತಿಗಳು ನಿಮ್ಮ ಹತ್ರ ಬರಲ್ಲ, ಮುಗಿತು. ಮತ್ತೆ ಇನ್ನೊಂದು, ಮಾತುಗಳು ಕಡಿಮೆ ಆಗುತ್ತೆ, ಮೌನ ಆಗ್ಬಿಡ್ತೀರಿ. ಅನ್ನೆಸರಿ ಮಾತುಗಳು ಬರಲ್ಲ ಅಲ್ಲಿ. ಮತ್ತು ಅನ್ನೆಸರಿ ಫೋನ್ ಕಾಲ್ಸ್ ಇದೆ ಅಲ್ಲ, ಈಗ ಯಾರ್ಯಾರಿಗೋ ಕಾಲ್ ಮಾಡಿ ಏನೇನೋ ಮೆಸೇಜ್ ಮಾಡೋದು ಅವೆಲ್ಲ ನಿಂತು ಬಿಡುತ್ತೆ. ಈಗ ರಿಯಲ್ ಟ್ರೂತ್, ನಿಮ್ಮ ಜೀವನದ ಚಕ್ರದಲ್ಲಿ ಏನು ಘಟನೆಗಳು ನಡಿಬೇಕಲ್ಲ ಅದು ರಿಯಲ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ವಿದ್ಯೆ ಏನಿದೆಯಲ್ಲ, ಇದನ್ನ ಯಾರು ಬೇಗ ಕಲ್ತಿರೋ ಅದು ನಿಮ್ಮ ಸುಕೃತ ಪುಣ್ಯ. ಅದು ನಿಮ್ಮ ಪುಣ್ಯದ ಮನೆಯಲ್ಲಿ ವಿದ್ಯೆಗಳನ್ನ ಕಲಿತಕ್ಕಂತ ಮನೆ ಇದೆಯಲ್ಲ, ಅಲ್ಲಿ ನಿಮ್ಗೆ ಗುರುಬಲ ಚೆನ್ನಾಗಿದ್ದು, ಒಳ್ಳೆ ಒಂದು ದಿಕ್ಕು ಚೆನ್ನಾಗಿತ್ತು ಅಂದ್ರೆ ನೀವು ಇದನ್ನ ಕಲ್ತೇ ಬಿಡ್ತೀರಿ. ಈ ವಿದ್ಯೆಯಿಂದ ಎಷ್ಟೋ ಮಾನಸಿಕವಾಗಿ ಕುಗ್ಗಿರುವಂತ ವ್ಯಕ್ತಿಗಳು ಇವತ್ತು ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ. ಬಹಳಷ್ಟು ಜನ ಬಂದಿದಾರಲ್ಲ ನನ್ನ ಹತ್ರ,
ಅವರು ಸೈಕೆಟ್ರಿಕಲ್ ಫೀಲಿಂಗ್ಸ್ ಇದ್ದು ಸೈಕೆಟ್ರಿಕ್ ಡಾಕ್ಟರ್ ಹತ್ರ ಇಷ್ಟಿಷ್ಟು ಮೆಡಿಸಿನ್ ತಗೋತಿದ್ರು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವೆಲ್ಲ ಡೋಸ್. ಬಟ್ ಅದೆಲ್ಲ ಸ್ಟಾಪ್, ಯಾರು ಅಲ್ಲಿಗೆ ಹೋಗ್ಲಾರ್ದಂಗೆ ಆಗಿದೆ. ಈಗ ನನ್ನ ಹತ್ರ ಬಂದಿರೋರು ಸಂಪೂರ್ಣವಾಗಿ ಧ್ಯಾನ ಮಾರ್ಗ ಆಯ್ಕೆ ಮಾಡ್ಕೊಂಡು ಜಾತಕ ನೋಡ್ಕೊಂಡು ಕರೆಕ್ಟ್ ಹೋಮ ಪದ್ಧತಿ ಏನು ಹೇಳಿದಿನಲ್ಲ ಇದನ್ನ ಮಾಡ್ಕೊಂಡು ಹೋದವ್ರಿಗೆ ರೇಖಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬಾ ಚೆನ್ನಾಗಿದ್ದಾರೆ, ನೆಮ್ಮದಿದ್ದಾರೆ, ಆ ಕುಟುಂಬ ತುಂಬಾ ಸಂತೋಷವಾಗಿದೆ. ಹೀಗಾಗಿ ಈ ಒಂದು ರೇಖಿ ವಿದ್ಯೆಯನ್ನ ಸಂಪೂರ್ಣವಾಗಿ ಕಲೀರಿ ಮತ್ತು ಇದನ್ನ ಉಪಯೋಗಿಸ್ತಕ್ಕಂಥ ರೀತಿ ಇದೆಯಲ್ಲ ತುಂಬಾ ಸರಳವಾಗಿದೆ. ನೀವು ಎಲ್ಲದಕ್ಕನ್ನು ಈ ರೇಖೆಯನ್ನು ಬಳಸ್ಬೋದು. ಹೀಗಾಗಿ ಬಹಳಷ್ಟು ಮೆಥಡ್ಗಳಿದೆ, ದೊಡ್ಡ ಕೋರ್ಸ್ ಇದು. ಹೀಗಾಗಿ ಇದನ್ನ ಪೂರ್ತಿಯಾಗಿ ನಾನು ಇಲ್ಲಿ ಬಂದ್ಮೇಲೆ ಎಲ್ಲವನ್ನ ಹೇಳಿಕೊಡ್ತೇನೆ. ನಿಮ್ಗೆ ಯಾರ್ಯಾದ್ರೂ ತೊಂದರೆ ಇದ್ದೆ, ಆರೋಗ್ಯ ಸಮಸ್ಯೆ ಇದ್ರೆ ನನಗೆ ಕಮ್ಯುನಿಕೇಶನ್ ಮಾಡಿ ಮತ್ತು ರೇಖೆಯನ್ನು ನಾನು ಆದಷ್ಟು ಎಷ್ಟು ಜನ ಬರ್ತಾರೋ ಗ್ರೂಪ್ ಮಾಡಿನೂ ಹೇಳ್ಕೊಡ್ತೀನಿ. ಮೊದಲೆಲ್ಲ ಕ್ಲಾಸ್ಗಳಲ್ಲಿ ಬಹಳಷ್ಟು ಜನ ಕೇಳ್ತಿದ್ದೆ, ಈಗ ಇಂಡಿವಿಜುವಲ್ ಆಗಿ ಅವ್ರ ಪ್ರಾಬ್ಲಮ್ ಅನ್ನ ಕೇಳ್ಕೊಂಡು ಕ್ಲಾಸ್ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ತರ ತೊಂದರೆ ಇದೆಯೋ, ಏನ್ ಸಮಸ್ಯೆ ಇದೆಯೋ ಅದೆಲ್ಲವನ್ನ ರೇಖೆಯಿಂದ ನಾವು ಸುಧಾರಿಸ್ಕೋಬಹುದು. ಹಣಕಾಸಿನ ಸ್ಥಿತಿ ಕೂಡ ಇದರಿಂದ ಸುಧಾರಿಸುತ್ತೆ, ಅಷ್ಟೊಂದು ಪವರ್ಫುಲ್ ಇದೆ. ಹೀಗಾಗಿ ಇದನ್ನೆಲ್ಲರೂ ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಸುತ್ತಮುತ್ತವರು ಎಲ್ಲರಿಗೂ ಈ ಒಂದು ವಿದ್ಯೆಯನ್ನ ಗೊತ್ತು ಮಾಡಿ ಮತ್ತು ಎಲ್ಲರೂ ಆಧ್ಯಾತ್ಮಿಕದ ಕಡೆ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.